ಕಮಿಂಗ್ ಬ್ಯಾಕ್ ಟು ರವಾ ಕಡುಬು. ಸೊ ಈ ರವಾ ಕಡುಬು ನಾನು ಇವಾಗ ನೋಡಿ ಅದು ಚೆನ್ನಾಗಿ ಸ್ವಲ್ಪ ಬೆಂದಿರುತ್ತೆ, ಸ್ಟೀಮ್ ಒಳಗಡೆ ಆಗಿ. ಸೊ ಕ್ವಿಕ್ಕಾಗಿ ಇದನ್ನು ನಾದ್ಕೊಳ್ಳೋಣ. ಚೆನ್ನಾಗಿ ನಾದಿದರೆ ಕಡುಬು ಸಾಫ್ಟಾಗಿ ಬರುತ್ತೆ. ನಾದಿ ಇದಾದಮೇಲೆ ನಾವು ಚಿಕ್ಕದಾಗಿ ಒಂದು ಚಪಾತಿ ಸೈಜಷ್ಟು ಕಡುಬು ಮಾಡ್ಬೋದು. ಸೊ ಅದಕ್ಕಿಂತ ಮುಂಚೆ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಅದನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಸೊ ಸ್ವಲ್ಪ ನೀರು ಬಾಯ್ಲ್ ಆದಮೇಲೆ ಒಂದು ಸ್ಟ್ಯಾಂಡ್ ಇಡ್ತಾ ಇದ್ದೀನಿ. ಸ್ಟ್ಯಾಂಡ್ ಮೇಲೆ ಈ ಕಡುಬನ್ನ ಇವಾಗ ನಾನು ತೋರಿಸ್ತೀನಿ ಯಾವ ಥರ ಕಟ್ಟಬೇಕಂತ. ರೌಂಡಾಗಿ ಇಡಬಾರ್ದು, ಇದನ್ನು ಮಧ್ಯದಲ್ಲಿ ಈ ಥರ ಹೋಲ್ ಮಾಡಬೇಕು. ಹೋಲ್ ಮಾಡಿದ ಮೇಲೆ ಚೆನ್ನಾಗಿ ನಾವು ನೀರು ಹಚ್ಕೊಂಡು ಮಾಡ್ಬೋದು ಆ್ಯಕ್ಚುಲಿ. ಸೊ ಎಣ್ಣೆ ಒಂದು ಡ್ರಾಪ್ನೂ ನಾವು ಎಲ್ಲೂ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ. ಈ ಥರ ಹೋಲ್ ಮಾಡಿ ಅದನ್ನು ರೌಂಡಾಗಿ ತಿರುಗಿಸಿ ಅದನ್ನು ಕ್ಲೋಸ್ ಮಾಡಿಬಿಡಬೇಕು. ಸೊ ಈ ಥರ ಮಾಡೋದ್ರಿಂದ ಕಡುಬು ಒಳಗಡೆ ಚೆನ್ನಾಗಿ ಬೇಯುತ್ತೆ, ಯಾಕಂದರೆ ರವೆ ಇರುತ್ತೆ. ಸೊ ರವೆ ನಮಗೆ ಹೊಟ್ಟೆ ನೋವು ಆಗಬಾರ್ದು. ಸೊ ಇದನ್ನು ಕ್ಲೋಸ್ ಮಾಡಬೇಕು. ಇವಾಗ ನೋಡಿ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಈ ಥರ ಎಲ್ಲ ರವಾನು. ಇನ್ನೊಂದು ಇದರಲ್ಲಿ ನಾವು ಸ್ಟಫಿಂಗ್ನು ಮಾಡ್ಬೋದು. ಆ ಸ್ಟಫಿಂಗ್ದು ನಾನು ಇವತ್ತು ಮಾಡ್ತಾ ಇಲ್ಲ, ಜಸ್ಟ್ ಪ್ಲೇನ್ ರವಾ ಕಡುಬು ಮಾಡ್ತಾಯಿದ್ದೀನಿ, ಅಥವಾ ಪ್ಲೇನ್ ಉಣ್ಗಡುಬು ಅಂತ ಹೇಳ್ತೀವಿ, ಅದು ಮಾಡ್ತಾಯಿದ್ದೀನಿ. ನಾವು ಇದನ್ನು ಒಂದು 12 to 15 ಮಿನಿಟ್ಸ್ ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ಇದೊಂದು ಏನಂದರೆ ಇಡ್ಲಿ ಥರ ನಾವು ಇಡೋಕ್ಕೆ ಹೋಗ್ಬಾರ್ದು, ಅದು ಸರಿಯಾಗಿ ಬೇಯಲ್ಲ. ಈ ಥರ ಹೋಲ್ಸ್ ಇರೋ ಪಾತ್ರೆನೇ ನಾನು ಯೂಶ್ವಲಿ ಬೇರೆ ಕಡುಬಿಗೂ ಯೂಸ್ ಮಾಡಿದ್ದೀನಲ್ಲ, ಆ ಥರ ಯೂಸ್ ಮಾಡಬೇಕಾಗುತ್ತೆ. ಇದನ್ನು ಇಡ್ಲಿ ಪಾತ್ರೆಯಲ್ಲಿಟ್ಟು, ಅದು ನನಗೆ ಆ್ಯಕ್ಚುಲಿ ರೀಸನ್ ಗೊತ್ತಿಲ್ಲ, ಬಟ್ ನಾನು ಕಲ್ತಿದ್ದೀನಿ. ಇದೇನೆಂದರೆ ಗ್ಲಾಸ್ ಈ ಥರ ಮೇಲೆ ಇಡಬೇಕಾಗುತ್ತೆ. ಇಟ್ಬಿಟ್ಟು 12 to 15 ಮಿನಿಟ್ಸ್ ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು. 15 ಮಿನಿಟ್ಸ್ ಆಯಿತು. ಒಂದು 5 ನಿಮಿಷ ಅದನ್ನು ಆರಕ್ಕೆ ಬಿಟ್ಟು ಕಡುಬನ್ನ ನಾವು ಸ್ಪೂನಿಂದ ಈ ಥರ ತಗೋಬೋದು ಪ್ಲೇಟಲ್ಲಿ. ಒಂದು 5 ಮಿನಿಟ್ಸ್ ಆರಿದ ಮೇಲೆ ರುಚಿಯಾದ ರವಾ ಕಡುಬು ತಯಾರಾಗಿದೆ. ನಿಷ್ಕಾ ಇಸ್ ಜಸ್ಟ್ ರಿಕವರ್ಡ್ ಫ್ರಮ್ ಫೀವರ್. ಅವಳಿಗೆ ಶಿ ಲುಕ್ಸ್ ವೆರಿ ಡಲ್, ಬಟ್ ಹವೆವರ್ ಅವಳಿಗೆ ಬ್ಲ್ಯಾಂಡ್ ಫುಡ್ ಬೇಕಾಗಿತ್ತು. ಸೊ ಫೀವರ್ ಇದ್ದಾಗ ಶಿ ಈಸ್ ಓಕೆ ಟು ಈಟ್ ದಿಸ್ ರವಾ ಕಡುಬು. ಸೊ ಶಿಲ್ ಬಿ ಈಟಿಂಗ್ ನಾವು. ಟೇಸ್ಟ್ ಮಾಡೋಣ ಇವಾಗ. ರವಾ ಕಡುಬು ಅಥವಾ ಉಂಡ್ಗಡುಬು ಅಂತ ಹೇಳ್ತೀವಿ. ಇವಾಗ ಸವಿಯಲು ಸಿದ್ಧವಾಗಿದೆ. ಇದನ್ನು ನಾವು ಕೊಬ್ಬರಿ ಚಟ್ನಿಯಲ್ಲಿ ತಿನ್ಬೋದು, ಆಮೇಲೆ ಇದು ಬೆಳ್ಳುಳ್ಳಿ ಚಟ್ನಿ ಜೊತೆನೂ ನಾವು ತಿನ್ಬೋದು. ಇದರಲ್ಲಿ ಸ್ಟಫ್ಡ್ ಕಡುಬು ಮಾಡ್ತೀವಿ, ಅದು ನಾನು 2 days ಆದಮೇಲೆ ಹೇಳ್ತೀನಿ. ಇವಾಗ ನಿಷ್ಕಾಗೆ ಇದಿಷ್ಟ ಇಲ್ಲ, ಬಟ್ ಶಿ ಡಸಂಟ್ ಹ್ಯಾವ್ ಎನಿ ಆಪ್ಷನ್. ಶಿ ಹ್ಯಾಸ್ ಟು ಈಟ್ ಬಿಕಾಸ್ ಇಟ್ ಈಸ್ ಒನ್ ಆಫ್ ದ ಹೆಲ್ದಿಯೆಸ್ಟ್ ರೆಸಿಪಿ. ಇದರಲ್ಲಿ ಯಾವುದೇ ರೀತಿಯಿಂದ ಆಯಿಲ್, ತುಪ್ಪ, ಬೆಣ್ಣೆ, ಎಣ್ಣೆ ಏನೂ ಇಲ್ಲ. ಸೊ ಹೆಲ್ದಿ ರೆಸಿಪಿ. ನೀವು ಮಾಡಿ ಕಾಮೆಂಟ್ ಮಾಡಿ ನಮ್ಗೆ ಹೇಳಿ ಅಷ್ಟೇ. ವಿಲ್ ಯು ಈಟ್ ನೌ? Okay, you have to eat. ಸ್ವಲ್ಪ ಟೇಸ್ಟಿ ಇದೆ, ಫುಲ್ ಟೇಸ್ಟಿ ಇಲ್ಲ. ಮಮ್ಮಿ ಈಗ ಕಡುಬು ಆಯ್ತು, ಸ್ವಲ್ಪ ಸ್ವೀಟ್ ಬೇಕಲ್ಲ ಈಗ? ಸ್ವೀಟ್ ಏನು ಜಂಕ್ ಇಲ್ಲ. ಮತ್ತೇನು? ಎಸ್, ಫ್ರೂಟ್ ಸ್ಯಾಲಡ್ ಇಸ್ ರೆಡಿ. ಮಿಕ್ಸ್ಡ್ ಫ್ರೂಟ್ ಸ್ಯಾಲಡ್. ನೀನು ಮಲ್ಕೊಂಡಿದ್ದೆ, ಆವಾಗಲೇ ನಾನು ಮಾಡಿರೋದು. ಓಕೆ, ಇವಾಗ ಫ್ರೂಟ್ಸ್ ಹಾಕಿದ್ಯಾ? ಇದ್ರಲ್ಲ ಎಲ್ಲ ಥರ ಫ್ರೂಟ್ಸ್ ಹಾಕಿದ್ದೀನಿ. ಮ್ಯಾಂಗೋ, ಆರೆಂಜ್, ಬನಾನಾ, ಪೊಮೊಗ್ರಾನೇಟ್, ಚಿಕ್ಕು, ಆ್ಯಂಡ್ ದೇರ್ ವಾಸ್ ಮ್ಯಾಂಗೋ. ಮ್ಯಾಂಗೋ ಪೀಸಸ್ನೂ ಹಾಕಿದ್ದೀನಿ. ಅದಲ್ಲದೆ ಮ್ಯಾಂಗೋ ಮಿಲ್ಕ್ ಶೇಕ್ ಥರ ಮಾಡಿ ಅದನ್ನು ಹಾಕಿದ್ದೀನಿ. ಇನ್ಸ್ಟೆಡ್ ಆಫ್ ಹಾಲು ಇದು ಮಿಲ್ಕ್ ಶೇಕ್ ಹಾಕಿದ್ದೀನಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇವಾಗ ಇದರಲ್ಲಿ ನಾವು ಕಲ್ಸಕ್ಕರೆ ಹಾಕಿದ್ದೀವಲ್ಲ, ಆಮೇಲೆ ಡ್ರೈ ಫ್ರೂಟ್ಸು ಹಾಕಿದ್ದೀವಿ, ಗೋಡಂಬಿ ಅದೆಲ್ಲ, ಗೋಡಂಬಿ ಆ್ಯಂಡ್ ದ್ರಾಕ್ಷಿ. ಇದು ಈ ಥರ ಇರುತ್ತೆ. ಸ್ವಲ್ಪ ಇನ್ನೊಂದು ಚೂರು ಮ್ಯಾಂಗೋ ಮಿಲ್ಕ್ ಶೇಕ್
ಹಾಕ್ಬೋದಾಗಿತ್ತು, ಬಟ್ ಸ್ವಲ್ಪ ಇದೇ ಥರ ಫ್ರೂಟ್ಸೇ ತಿನ್ನಬೇಕು ಅಂತ ನಾನು ಹಿಂಗೆ ಹಾಕಿದ್ದೀನಿ, ಹಿಂಗೆ ಮಾಡಿದ್ದೀನಿ. ನಾವು ಐ ಮಾಡು ಪುಟ್ ದಿಸ್ ನಾವು ಬೋಲ್. ನಾನು ಫಸ್ಟ್ ಟೇಸ್ಟ್ ಮಾಡ್ತೀನಿ. ಮ್ಯಾಂಗೋ ಬೇಕು. Yes, ಈ mango, ಕಡೆ mango, mango. Taste and tell me, how is it? Nice. ನೀನು ಟೇಸ್ಟ್ ಮಾಡು. ನಾನು ಮಾಡ್ತೀನಿ ಆಮೇಲೆ. ಮಮ್ಮಿ ಚೆನ್ನಾಗಿದೆ, ಇದ್ರ ಜೊತೆ ಐಸ್ ಕ್ರೀಮ್ ಸಿಕ್ಕರೆ ಚೆನ್ನಾಗಾಗ್ತಿತ್ತು. ನೋ ಐಸ್ ಕ್ರೀಮ್, ನೋ ಜಂಕ್. ಇದು ನಾನು ಶುಗರ್ ಹಾಕಿಲ್ಲ, ಬಟ್ ಇನ್ಸ್ಟೆಡ್ ನಾನು ಕಲ್ಸಕ್ಕರೆ ಹಾಕಿದ್ದೀನಿ. ಕಲ್ಸಕ್ಕರೆ ಟೇಸ್ಟ್ ಓನ್ಲಿ ಇಸ್ ಟೋಟಲಿ ಡಿಫ್ರೆಂಟ್, ಸಕ್ಕರೆ ಥರ ಇರಲ್ಲ. ಸೊ ಅಲ್ಲಿ ಇಲ್ಲಿ ಒಂದು ಫ್ಯೂ ಏನದು ಚಿಕ್ಕ ಪೀಸಸ್ ಇರುತ್ತಲ್ಲ, ಪ್ರಸಾದ ಕೊಡ್ತಾರಲ್ಲ, ಸೊ ಅದನ್ನು ನಾನು ಹಾಕಿದ್ದೀನಿ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಯಮ್ ನಾವು. ಇವಾಗ ನಿಷ್ಕಾ ತಿಂತಾಳೆ, ನಾನು ಇದನ್ನ ಇನ್ನೊಂದಿಷ್ಟು ಫ್ರಿಜ್ಜಲ್ಲಿಟ್ಟು ಐ ಆಮ್ ಗೋಯಿಂಗ್ ಟು ಟೇಸ್ಟ್ ದಿಸ್. ದಟ್ಸ್ ಆಲ್ ನಿಷ್ಕಾ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.